ದೆಹಲಿಯಲ್ಲಿ ಇತ್ತೀಚೆಗೆ ಭೂಕಂಪ ಅನ್ನುವಂತಹದ್ದು ಸಾಮಾನ್ಯ ಆಗ್ಬಿಟ್ಟಿದೆ. ಸೋಮವಾರ ಬೆಳಿಗ್ಗೆ 5:30 ಸುಮಾರಿಗೆ ಕಂಪಿಸಿದಂತಹ ಭೂಮಿ ತೀವ್ರತರನಾಗಿತ್ತು ಅನ್ನುವಂತಹದ್ದು ಮತ್ತೆ ದೆಹಲಿ ಜನರಿಗೆ ಭಯ ಮತ್ತೆ ಆತಂಕವನ್ನ ಸೃಷ್ಟಿ ಮಾಡಿದೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕನ್ನಡಿಗರು, ದೆಹಲಿಯಲ್ಲಿ ವಾಸ ಮಾಡುವಂತವರು. ಸೋಮವಾರ ನಡೆದಂತಹ ಭೂಕಂಪ ಏನ್ ಸಂಭವಿಸ್ತು ಇದ್ರ ಬಗ್ಗೆ ಅವರ ಅನುಭವವನ್ನು ಹಂಚಿಕೊಳ್ತಾರೆ. ಇವತ್ತೇನು ಬೆಳಿಗ್ಗೆ ಒಂದು ಭೂಕಂಪನ ಸಂಭವಿಸ್ತು, ಹೇಗಿತ್ತು ಸರ್ ನಿಮಗೆ ಅನುಭವ? ನಾವು ಮಲಿಕೊಂಡು ಗಾಢ ನಿದ್ರೆಗಿದ್ವಿ. ಅದು 5:36ರಲ್ಲಿ ದಡ 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 ಅಂದ್ಬಿಡ್ತು. ನಾವು ಈ ಥರ ನಮ್ಮ 30 ವರ್ಷದಿಂದ ಇದ್ದೀವಿ ಡೆಲ್ಲಿನಲ್ಲಿ, ಈ ಥರ ನಾವು ಎಂದೂ ನೋಡಿರಲಿಲ್ಲ. ಅದು ದಡ ದಡ ಅಂದೇಳಿಕೆ ನಮ್ಗೆ ಏನಾಯಿತು, ಮನೆ ಬೀಳುತ್ತೋ ಏನಾಯಿತು ಅಂತ ಹೊರಗಡೆ ಮಕ್ಕಳು ಮರಿ ಎಲ್ಲ ಕರ್ಕೊಂಡು ಹೊರಗಡೆ ಹೋಗ್ಬಿಟ್ಟು ಭಯಂಕರ ಆದಂಥ ಭೂಕಂಪ ಇದು. ನಾನು ಇದೇ ಫಸ್ಟ್ ಟೈಮ್ ನೋಡಿರೋದು 32 ವರ್ಷದಲ್ಲಿ. ಭಾಳ ಇದು ಆಗಿ ಒಂಥರ ಮನೆಯೇ ಇದಾಗೋಗ್ಬಿಡ್ತು, ಗಡಗಡಗಡ ಶೇಕ್ ಆಗಿಬಿಡ್ತು. ಇತ್ತೀಚೆಗೆ ಕೆಲವು ಸಲ ಭೂಕಂಪ ಆಗಿದೆ, ಆದರೆ ಈ ಥರ ತೀವ್ರ ಆಗಿರಲಿಲ್ಲ. ಈ ಥರ ತೀವ್ರ ಆಗಿಲ್ಲ, ಆಗಿದ್ದಾವೆ. ಸುಮ್ಮನೆ ಗಾಳಿ ಬಂದಂಗೆ ಆಗ್ತಾ ಇದ್ವು. ನಾವು 30 ವರ್ಷದಿಂದ ನೋಡ್ತಾ ಇದ್ವಿ ಮನೆಗಳಿಗೆ ಸ್ವಲ್ಪ ಡಬ್ಬಗೆ ಬೀಳೋದು ಇದಾಗೋದು. ಇದು ಮಾತ್ರ ಭಾಳ ಜೋರಾಗಿರೋ ಅಂಥದ್ದು ಆಗಿದೆ ಸರ್. ನಿಮಗೇನು ಯಾವ ರೀತಿ ಅನುಭವ ಆಯಿತು ಸರ್? ಆ್ಯಕ್ಚುಲಿ ಇದು 4.5 ಮ್ಯಾಗ್ನಿಟ್ಯೂಡಲ್ಲೇ ಆಗಿರೋದು ರೆಕ್ಟರ್ ಮಾಪನ. ನಾನು ಇದರಿಂದ 2022ರಲ್ಲಿ ನಾನು ಬಂದಾಗೆ ಅವಾಗೂ ಆಗಿತ್ತು, ಬಟ್ ಇಷ್ಟು ತೀವ್ರತೆ ಇದ್ದಿಲ್ಲ. ನಾನು ಒಂದು 5:30ಗೆ ಯೂಸಲಿ ನಾನು ಸ್ಟಡಿ ಮಾಡ್ತಾ ಇರ್ತೀನಿ. ನಾನು ಸ್ಟಡಿ ಮಾಡುವಾಗ ನನ್ನ ಟೇಬಲ್ ಇತ್ತು, ಆ ಟೇಬಲ್ ಮೇಲೆ ಪೆನ್ ಬಾಕ್ಸ್ ಅಂತ ಇರುತ್ತೆ, ಅದು ಶೇಕ್ ಆಯಿತು. ಲ್ಯಾಪ್ಟಾಪ್ ಅಂತೂ ಟೇಬಲಿಂದ ಸ್ವಲ್ಪ ಮೇಲೆ ಬಂತು. ನಾನು ಕೂತಿರೋ ಚೇರ್ ಎಲ್ಲ ಶೇಕ್ ಆಗ್ಬಿಡ್ತು, ಪಕ್ಕದ ಅಲ್ಮೀರಾ ಶೇಕ್ ಆಗ್ಬಿಡ್ತು. ನಾನು ಅನ್ಕೊಂಡೆ ಫ್ಲೈಓವರಲ್ಲಿ ಯಾವುದೊಂದು ಲಾರಿ ಹೋಗ್ತಾ ಇದೆ ಅದಕ್ಕೆ ಶೇಕ್ ಆಯಿತು ಅಂತ. ಅಲ್ಲಿ ಪಕ್ಕದೆಲ್ಲ ನಾಯಿಗಳು ಎಲ್ಲರೂ ಹೊರಗಡೆ ಬರೋಕ್ಕೆ ಸ್ಟಾರ್ಟ್. ಯಾರು ಈಗ ಎಕ್ಸಾಮ್ ಪೀರಿಯಡ್ ಅಲ್ವಾ, ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಎಲ್ಲ ಹೊರಗಡೆ ಬಂದಿದ್ರು. ಮತ್ತೆ ಸಹಜವಾಗಿ ಕಳೆದ ಬಾರಿ ಎಲ್ಲ ಭೂಕಂಪ ಆದಾಗ ನಾಯಿ ಬೊಗಳೋದಾಗಿರ್ಬೋದು, ಹಕ್ಕಿಗಳು ಜಾಸ್ತಿ ಸೌಂಡ್ ಮಾಡಿರಲಿಲ್ಲ. ಆದ್ರೆ ಈ ಬಾರಿಯ ಭೂಕಂಪನ ಏನಾಯ್ತು, ನಾಯಿಗಳು ಕೂಗಿದ್ವು ಮತ್ತೆ ಹಕ್ಕಿಗಳು ಕೂಡ ಜಾಸ್ತಿ ಸೌಂಡ್ ಮಾಡಿದ್ವು ಅಂತ. ಹೌದು ಸರ್, ಮೇನು ನಾಯಿಗಳಿಗೆ ಒಂದು ಸೂಚನೆ ಸಿಗುತ್ತೆ ಅಂತ ಹೇಳ್ತಿರಲ್ಲ, ಆದ್ರೆ ಈಗ ಇತ್ತೀಚೆಗೆ ಮನುಷ್ಯ ಹೊರಗೆ ಬರೋಕ್ಕಿಂತ ನಾಯಿಗಳು ತಮ್ಮದು ವ್ಯತಿರಿಕ್ತ ಎಷ್ಟು ಧ್ವನಿ ಇದೆ ಅಷ್ಟು ಮೇಲ್ನೋಟಕ್ಕೆ ಅವರು ಚೇರುದು ನಾಯಿಗಳು. ಹೆಣ್ಮಕ್ಳು ಮಕ್ಕಳು ಆಲ್ಮೋಸ್ಟ್ ಎಕ್ಸಾಮ್ ಇದರಿಂದ ಎಲ್ಲರೂ ಆಲ್ಮೋಸ್ಟ್ ಸ್ಟಡಿ ಮಾಡಿಬಿಟ್ಟು ಹೊರಗೆ ಬಂದರು. ನಾನು ಹೊರಗೆ ಬುಕ್ ಇಟ್ಕೊಂಡೆ ಹೊರಗೆ ಬಂದೆ ನಾನು, ಏನಾಯಿತು ಅಂತಂದು. ಅಂದರೆ ತುಂಬ ತೀವ್ರತೆ ಇತ್ತು ಈ ಸಲ. 4.5 ಅಂದರೆ ಸಣ್ಣ ಮಾತಲ್ಲ ಸರ್ ಡೆಲ್ಲಿಗೆ. ಅದು ಇನ್ನೂ ಯಾವ ಲೆವೆಲ್ ಹೋಗುತ್ತೋ ಗೊತ್ತಿಲ್ಲ. ಮತ್ತೆ ಪದೇ ಪದೇ ದೆಹಲಿಯಲ್ಲಿ ಈ ತರದ ಭೂಕಂಪಗಳ ಅನುಭವ ಆಗ್ತಾ ಇರುತ್ತೆ, 3 ತಿಂಗಳಿಗೆ ಒಂದ್ಸತಿ, 4 ತಿಂಗಳಿಗೆ ಒಂದ್ಸತಿ. ಮತ್ತೆ ನಿಮಗೆ ಸುಮಾರು ವರ್ಷದಿಂದ ಡೆಲ್ಲಿಲಿ ಇದ್ದೀರಿ, ಡೆಲ್ಲಿ ಬಿಟ್ಟು ಹೋಗ್ಬೇಕು ಅಂತ ನಿಮಗೆ ಅನ್ಸಿಲ್ವಾ? ಯಾಕಂದ್ರೆ ಭೂಮಿ ಕಂಪಿಸ್ತದೆ, ಯಾವಾಗ ಏನಾಗ್ಬಿಡುತ್ತೋ ಅಂದ್ರೆ ಭೂಕಂಪ ಆದ್ರೆ ಇನ್ನೇನೆಲ್ಲ ಒಟ್ಟಿಗೆ ಹೋದಂಗೇನ್ ಲೆಕ್ಕ. ಹಾಗೆ ನಿಮ್ಗೆ ಯಾವಾಗಲೂ ಆ ಥರದ್ದು ಭಯ ಆಗಿಲ್ವ ನಿಮಗೆ? ನಮ್ಗೆ ಆ ಥರ ಭಯ ಆಗಿಲ್ಲ. ನಮ್ದು ಸೆಲ್ಫ್ ಎಸ್ಟೀಮ್ ತುಂಬಾನೇ ಚೆನ್ನಾಗಿದೆ. ಭಗವಂತ ನಮ್ಗೆ ಇನ್ನೂ ಒಂದು 100 ವರ್ಷವರೆಗೆ ಈ ಡೆಲ್ಲಿ ಏನೂ ಅಲ್ಲಾಡಲ್ಲ ಅಂತ ಒಂದು ಭಾವನೆ ಇದೆ. ಹಾಗಾಗಿ ನಮ್ಗೆ ಆ ಥರ ಭಾವನೆ ಇಲ್ಲ. ಬಟ್ ಪ್ರಕೃತಿಗೆ ಒಂದು ಮೀರಿದ್ರೆ ಯಾವುದು ಏನು ಅಂತ ಹೇಳೋಕ್ಕಾಗಲ್ಲ ಸರ್. ನಮಗೆ ಎಲ್ಲ ಈ IAS ಮಾಡೋ ಹುಡುಗರು ಕರಲ್ ಬಾಗ್ನಾಗ ಇರೋರು, ರಾಜೇಂದ್ರ ಪ್ರಸಾದ್ ಎಲ್ಲ ಮಾಡಿ ಅಂಕಲ್ ಈ ಥರ ಆಯಿತು ನಿಮ್ಗೇನಂತು ಅಂತ. ಹೌದಮ್ಮ ನಾನು ಎದ್ಬಿಟ್ಟೆ, ಭಯಂಕರ ಗಡಗಡ ಅಂದ್ಬಿಟ್ಟು ಸುಮಾರು ಜನ IAS ಮಾಡೋ ಹುಡುಗರು ಸ್ಟೂಡೆಂಟು ನಮಗೆ ಫೋನ್ ತುಂಬ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದನ. ಅದಕ್ಕೆ ಈ ಥರ ಎಲ್ಲ ಮಾಡಿ ಕೇಳ್ತಾ ಇದ್ದಾರೆ. ಒಟ್ಟು ಕನ್ನಡಿಗರು ನಿಮಗೆ ಬೇರೆ ಬೇರೆಯವ್ರು ಫೋನ್ ಮಾಡಿದ್ರು, ನಿಮಗೆ ಕನ್ನಡದವ್ರು IAS ಮಾಡೋ ಹುಡುಗರು ಮತ್ತು ಆಫೀಸ್ನಾಗಿರೋರು ಎಲ್ಲ ಮಾಡಿ ನಿಜ ಅಂಕಲ್ ಇದು ನಮಗೂ ಆಯಿತು, ನಮಗೇನು ಅರ್ಥ ಆಗಲಿಲ್ಲ ಹೆಂಗೆ ಅಂದರು. ಇಲ್ಲ ಇದು ಭೂಕಂಪ ಆಗಿದೆ, ಭಾಳ ದಡ ದಡ ಅಂತ ಭೂಮಿನೇ ಮನೆಯೇ ಒಂಥರ ಹೊಡೆದಂಗೆ ಆಗಿಬಿಡ್ತು ಸರ್. ಇವರೆಲ್ಲ ಅಷ್ಟೊಂದು ಇದಾಗಿಲ್ಲ, ನಾವು ಕಣ್ಣಾರೆ ನೋಡಿರೋದು. ನಾನು ಇದೇನು ಹಿಂಗೆ ದಡ ದಡ ಅಂತ ಇದು ಕಂಬಳಿ ಹೊತ್ಕೊಂಡಿದ್ದೆಲ್ಲ ತೆಗೆದ್ಬಿಟ್ಟು ನೋಡ್ತೀನಿ, ಎಲ್ಲ ಜನಗಳು ನಾಯಿಗಳು ಬವು ಅಂತ ಇದ್ದಾವೆ. ಭಾಳ ಇದಾಯ್ತು ಬಿಡಿ. ಈ ಸರಿ 32 ವರ್ಷದಾಗ ನಾನು ಇದೇ ಟೈಮ್. ಮೊದಲೆಲ್ಲ ನಾವು ಇಲ್ಲೆಲ್ಲ ಕರ್ನಾಟಕ ಬಂದು ಮಾಡ್ಬೇಕಾದ್ರೆ ಈರಪ್ಪ ಮೇಲೆ ಚೀಫ್ ಮಿನಿಸ್ಟರ್ ಸ್ವಲ್ಪ ಆದಾಗ ಹೊರ ಹೊಡೋಗ್ಬಿಟ್ಟಿದ್ರು. ಅದಕ್ಕಿಂತ ಇದು ಭಾಳ ಇದಾಗಿದ್ದು ಅದ್ಭುತವಾದಂಥ ಇದು ಒಂಥರ ಹೆದರಿಕೆ ಆಗಿಬಿಡ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ದೆಹಲಿ ಕನ್ನಡಿಗರು ಭೂಕಂಪದ ಅನುಭವವನ್ನ ವ್ಯಕ್ತಪಡಿಸ್ತಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ.